ಇವತ್ ನಿಮ್ ಬೈ ಕ್ರೇಜಿದಾದ MBBS ಆಗಿದ್ದಾನ. ಫುಲ್ ಡಾಕ್ಟರ್ ಸೇಮ ಹೆಂಗಂತ ಫುಲ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ ಫುಲ್ ಶಿಸ್ತಿನ ಸಿಪಾಯಿ ತರ ರೆಡಿ ಆದಾಗ. ನಮಸ್ಕಾರ ರೀ ಕ್ರೇಜಿ ಪೀಪಲ್, 70 ಡೈಲಿ ವಿಡಿಯೋ ಚಾಲೆಂಜಿನ ಇವತ್ತ 55ನೇ ದಿನ. ಅಲ್ಲಿಂದ ಸೀದಾ ಡ್ಯೂಟಿದಾಗೆ ಲ್ಯಾಂಡ್ ಆಗಿನಿ. ಯಾರು ನಂಬದಿಲ್ಲ ರೀ, ನಾ ಡ್ಯೂಟಿ ಮಾಡೀನಿ ಅಂದ್ರೆ ಅವರಿಗೆ ಈ ವಿಡಿಯೋ ಫುಲ್ ತಾಬರ್ತೋಬಡ ವ್ಲಾಗ್ ಮಾಡ್ತಾ ಡ್ಯೂಟಿ ಮಾಡೋ ಮಜಾನೇ ಬೇರೆ. ಫುಲ್ ಕತ್ತಿ ದುಡ್ದಂಗ್ ದುಡ್ದೆ ಅಲ್ಲ, ಹಸು ಆಗೋದು ಕಾಮನ್. ಅದಕ್ಕೆ ಬಾಳ ದಿನದ ನಂತರ ರೈಸ್ ಬದಿ ತಿನ್ನಕ್ ಬಂದಿನಿ. ಹಂಗೆ ಜಡದೆ ಕೂಡ. ಅಲ್ಲಿಂದ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಹಾಸ್ಪಿಟಲ್ ಕಡೆ ನಮ್ಮ ಪಯಣ. ಸಸ್ತಾನ ಬಿಡ್ಬೇಕು ಅಂತ ಫುಲ್ ಟ್ರೈ ಮಾಡ್ತಾ ಇರ್ತೀನಿ. ಇಂತ ಆರಾಮ್ ಕೋರ್ಗಳು ನಾನ್ ಮುಂದೆ ಕುಂತು ಕುಡಿತಾರ, ಆಮೇಲೆ ನಂಗೂ ಕುಡಿಬೇಕು ಅನಿಸ್ತದ. ಏನ್ ಮಾಡೋದು, ಇದು ನಂದು ತಪ್ಪ ನೀವೇ ಹೇಳಿ. ನಾ ಅಲ್ಲಿ ಹಾಸ್ಪಿಟಲ್ ಹತ್ರ ಇದ್ದಿದ್ದು ನೋಡಿ ನಮ್ಮ ಸರ್ ನಿನ್ನ ಹಿಂಗ್ ನೋಡಕ್ ಆಗ್ತಾ ಇಲ್ಲ ಅಂತ ಸುಮ್ಮ ಮನಿಗ್ ಹೋಗು ಅಂದ್ರು. ನಾ ಅವ್ರಿಗೆ ಯಾಕ ಬೇಜಾರ್ ಮಾಡ್ಲಿ ಅಂತ ಬಂದೇ ಬಿಟ್ಟೆ. ಒಳ್ಳೆ ಹುಡ್ಗಂತರ ಹೆಂಗು ಮಧ್ಯಾಹ್ನ ಬಂದಿನಿ, ಸ್ವಲ್ಪ ನಿದ್ದೆ ಮಾಡಿದ್ರೆ ಆಯ್ತು ಅಂತ ಮಲ್ಕೊಂಡೆ. ಅಲ್ಲೇನ ಮಾಡಿದ್ ದೊಡ್ಡ ತಪ್ಪು. ಮಲ್ಕೊಂಡ್ ಎದ್ದಳನ ಎಲ್ಲರಿಗೂ ಫ್ರೆಶ್ ಫೀಲ್ ಅನ್ಸಿದ್ರೆ ನಂಗಂತೂ ಕಿತ್ತಿ ಬೀಳಂಗ್ ತಲೆ ಹೊಡಿತಾ ಇದೆ. ಮೋಸ್ಟ್ಲಿ ದಿನ ಲೇಟ್ ಮಾಡಿ ಮಲ್ಕೋತೀನಲ್ಲ, ಅದಕ್ಕೆ ಏನೋಪ ಐ ಡೋಂಟ್ ನೋ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಅಲ್ಲಿಂದ ಕೆಳಗ್ ಬಂದ್ ನೋಡಿದ್ರೆ ಡಾಗಿ ಡಾನ್ ಅಂತೂ ಆಟೋನೇ ಎತ್ತ ಹಾಕೊಂಡು ಹೋಗೋ ಪ್ಲಾನ್ ಆಗದನ. ನನ್ನ ನೋಡಿ ಫುಲ್ ಅಲರ್ಟ್ ಆದ ನೋಡ್ರಿ. ಆರಾಮ್ ಕೋರ್ ಇರು ಮಗನ, ಪೊಲೀಸ್ ಕಾಲ್ ಮಾಡ್ತೀನಿ. ಆಮೇಲೆ ಸೀದಾ ಕಡಕ್ ಚಾ ಕುಡ್ಲಕ್ ಬಂದಿನಿ. ಒಂದು ಚಾ ಕುಡಿದ್ರೆ ಸಾಕು ಫುಲ್ ನಾಪತ್ತೇನೆ. ಅದಕ್ಕೆ ರಾಜೌಲಿ ಹತ್ರ ಬಂದು ಸ್ವಲ್ಪ ಮನಿಗೆ ದಿನಸಿ ತಗೊಂಡು ಅಡಿಗೆ ಮಾಡ್ಲಕ್ಕಂತ ಸ್ಟಾರ್ಟ್ ಮಾಡೀನಿ. ಜಸ್ಟ್ ಅದೇ ಸ್ಪೀಡ್ ದಾಗ ಕ್ಯಾನ್ಸಲ್ ಆಯ್ತು. ಯಾಕಂತ ಹೇಳೋಕಿನ ಮುಂಚೆ ಸ್ವಲ್ಪ ಪಾನಿಪುರಿ ತಿಂತೀನಿ ತಡ್ರಿ, ಹಸು ಆಗಿದೆ ಬಾಳ್ ಕೆಟ್ಟ. ಜನ್ಮಕ್ಕೆ ಹೋಗೋ ಅಣ್ಣನ್ ಬಡ್ಡೆ ಆದಂತ ಕಾಲ್ ಮಾಡಿ ಕರ್ಸಿದ್ದಾರೆ ಅಣ್ಣಗಳು. ಸ್ಮೈಲಿಂಗ್ ಸ್ಟಾರ್ ಗೆ ಜಬರ್ದಸ್ತಿ ಸ್ಮೈಲ್ ಮಾಡ್ಸೋದ್ ಬೇಡ, ಕ್ಯಾಮ್ರಾ ತೆಗೆದ್ರೆ ಸಾಕು ತಾನೇ ಬರ್ತದ. ಆಮೇಲೆ ಫುಲ್ ಗಿಚ್ಚನಂಗ ಬಡ್ಡೆ ಮಾಡಿದ್ವಿ. ಇವತ್ತಿನ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಬೇಕಿದ್ರೆ ಹೋಗಿ ನೋಡಬಹುದು. ಆಮೇಲೆ ಶಿಸ್ತು ಬಡ್ಡೆ ಅಂತೂ ಆಯ್ತು. ನಮ್ಮ ಸ್ಮೈಲಿಂಗ್ ಸ್ಟಾರ್ ಗೆ ಮತ್ತ ನಂಗೆ ಒಂದೇ ಚಿಂತಿ, ಕೇಕ್ ಯಾವಾಗ ಕೊಡ್ತಾರ, ಯಾವಾಗ ಖಾಲಿ ಮಾಡಮು ಅಂತ. ಅಲ್ಲಿ ನೋಡಿದ್ರೆ ತಾಬಡ್ ತೋಬಡ್ ಅಣ್ಣನೇ ಜಡಿತಾ ಇದ್ದಾನ. ಫೈನಲಿ ಸಿಕ್ತಿರಿ, ಅದನ್ನ ತಿಂದು ಮನೆಗೆ ಬಂದು ಸ್ವಲ್ಪ ಚೈ ಪೈ ಅಂತ ಪಾನೆ ಹೊಡೆದು ಪುಳಿಯೋಗರೆ ಮಾಡ್ಕೊಂಡೆ. ತಡನೆ ಮಾಡ್ದೆ, ಅದನ್ನ ಸಬಸಟ್ ಕೂಡ ಮಾಡ್ದೆ. ಮೊಸರು ತಂದಿದ್ದೆ, ವೇಸ್ಟ್ ಆಗ್ಬಾರ್ದು ಅಂತ ಲಸ್ಸಿ ಮಾಡಿ ಕುಡ್ದ್ಬಿಟ್ಟೆ. ಹಂಗೆ ಇವತ್ತಿನ ಥಾಟ್ ಕೇಳ್ರಿ ಹೋಗ್ಲಿ. ಶಿಕ್ಷಣ ಎಂಬುದು ಜ್ಞಾನದ ದೀಪ, ಅದು ಜೀವನದ ದಾರಿ ಬೆಳಗಿಸುತ್ತದೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟಾದ್ರೆ ಲೈಕ್ ಮಾಡಿ. ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.